Hello everyone. In this video, we have to know about the concept objectives of watching. Objectives means what are the aims of watching. ವಾಚಿಂಗ್ ಅಂತಂದರೆ ಏನು, ಅದರಲ್ಲಿ ಬರೋವಂಥ ಏಮ್ಸ್ಗಳೇನು, ಆಬ್ಜೆಕ್ಟಿವ್ಸ್ ಏನು, ಗುರಿಗಳೇನು ಅಂತ ನೋಡೋದಾದರೆ, ಮೇನ್ ಆಬ್ಜೆಕ್ಟಿವ್ ಆಫ್ ವಾಚಿಂಗ್ ಈಸ್ ಟು ಫೈಂಡ್ ಔಟ್ ದ ರೆಗ್ಯುಲಾರಿಟಿ ಆರ್ ಇರ್ರೆಗ್ಯುಲಾರಿಟಿ ಆಫ್ ಟ್ರಾನ್ಸಾಕ್ಷನ್ಸ್, ಫ್ರಾಡ್ಸ್ ಆ್ಯಂಡ್ ಎರರ್ಸ್. ಅಂತಂದರೆ ಒಂದು ಆರ್ಗನೈಸೇಷನಲ್ಲಿ ಆಗಿರೋವಂಥ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ, ಆ ಟ್ರಾನ್ಸಾಕ್ಷನ್ದು ರೆಗ್ಯುಲಾರಿಟಿ ಮತ್ತು ಇರ್ರೆಗ್ಯುಲಾರಿಟಿ, ಮತ್ತು ಅಲ್ಲಿ ಆಗಿರೋವಂಥ ಫ್ರಾಡ್ಸು ಮತ್ತು ಎರರ್ಸು, ಇವುಗಳನ್ನ ಫೈಂಡ್ ಔಟ್ ಮಾಡೋದೇ ಒಂದು ಮೇನ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ರೆಗ್ಯುಲಾರಿಟಿ ಮೀನ್ಸ್ ಮೇಂಟೈನಿಂಗ್ ರೆಕಾರ್ಡ್ ಆ್ಯಂಡ್ ಪರ್ಫಾರ್ಮಿಂಗ್ ದ ವರ್ಕ್ ಕಂಪ್ಲೈನ್ಸ್ ವಿತ್ ದ ರೂಲ್ಸ್, ರೆಗ್ಯುಲೇಷನ್ಸ್ ಆ್ಯಂಡ್ ಲಾ. ಅಂದರೆ ರೆಗ್ಯುಲಾರಿಟಿ ಅಂತಂದರೆ ಒಂದು ಆರ್ಗನೈಸೇಷನ್ ಅಂತಂದರೆ ಅಲ್ಲಿ ಕೆಲವೊಂದು ರೂಲ್ಸು, ರೆಗ್ಯುಲೇಷನ್ಸು ಮತ್ತು ಅಕಾರ್ಡಿಂಗ್ ಟು ಲಾ ಏನಾಗುತ್ತೆ, ಆ ಒಂದು ಬಿಸ್ನೆಸ್ ಆಪ್ರೇಷನ್ಸು ನಡೀತಾ ಇರುತ್ತೆ. ಆ ಒಂದು ರೂಲ್ಸು, ಅಂತ ಕರಿತೀವಿ. ಬಟ್ ಇರ್ರೆಗ್ಯುಲಾರಿಟಿ ಮೀನ್ಸ್ ಡೂಯಿಂಗ್ ದ ವರ್ಕ್ ಕ್ರಾಸಿಂಗ್ ಟು ದ ಲೈನ್ ಆಫ್ ರೂಲ್ಸ್, ರೆಗ್ಯುಲೇಷನ್ಸ್ ಆ್ಯಂಡ್ ಲಾಸ್. ಇರ್ರೆಗ್ಯುಲಾರಿಟಿ ಅಂತಂದರೆ ಏನು, ಆ ಒಂದು ಆರ್ಗನೈಸೇಷನಲ್ಲಿ ಇರೋವಂಥ ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್ ಆಗಿರ್ಬೋದು ಮತ್ತು ಲಾಸ್ ಆಗಿರ್ಬೋದು, ಅವುಗಳನ್ನ ಕ್ರಾಸ್ ಮಾಡೋ ಅಂಥದ್ದು, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡದೇ ಇರೋ ಅಂಥದ್ದು, ಇದನ್ನು ನಾವು ಇರ್ರೆಗ್ಯುಲಾರಿಟಿ ಅಂತ ಕರಿತೀವಿ. ಈ ವಾಚಿಂಗನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ಆರ್ಗನೈಸೇಷನ್ನು ರೆಗ್ಯುಲರಾಗಿ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾ ಇದೆಯಾ ಅಥವಾ ಇರ್ರೆಗ್ಯುಲಾರಿಟಿ ಇದೆಯಾ ಒಂದು ಟ್ರಾನ್ಸಾಕ್ಷನ್ಸಲ್ಲಿ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಮತ್ತು ಆ ಒಂದು ಆರ್ಗನೈಸೇಷನಲ್ಲಿ ಏನು ಫ್ರಾಡ್ಸ್ ಆಗಿದೆ ಮತ್ತು ಎರರ್ಸ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದು ಒಂದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ ವಾಚಿಂಗ್ದು. ಸಮ್ ಆಫ್ ದ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ವಾಚಿಂಗ್ ಆರ್ ಗಿವನ್ ಬಿಲೋ. ಈ ಒಂದು ವಾಚಿಂಗಲ್ಲಿ ಕೆಲವೊಂದು ಆಬ್ಜೆಕ್ಟಿವ್ಸ್ ಬರುತ್ತೆ. ಆ ಆಬ್ಜೆಕ್ಟಿವ್ಸ್ ಯಾವುದು ಅಂತ ನೋಡೋದಾದರೆ, ಟು ಡಿಟೆಕ್ಟ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. Second one, to know the truth of account. Third one is to find the unrecorded transactions. Fourth one is to know that all the transactions are authorized. Fifth one is to know that only the business transactions are recorded. ಅಂದರೆ ಈ ಎಲ್ಲ ಆಬ್ಜೆಕ್ಟಿವ್ಸ್ಗೋಸ್ಕರ ಈ ಆಬ್ಜೆಕ್ಟಿವ್ಸನ್ನು ಇಟ್ಕೊಂಡು ಏನು ಮಾಡ್ತಾರೆ, ವಾಚಿಂಗನ್ನು ಮಾಡ್ತಾ ಹೋಗ್ತಾರೆ. ಆ ಒಂದು ಆಬ್ಜೆಕ್ಟಿವ್ಸನ್ನು ನಾವು ಒನ್ ಬೈ ಒನ್ ನೋಡೋದು. First one, to detect errors and frauds. All transactions are to be supported by evidence. Each document should be proved. Watching each transaction, planned frauds can be detected through watching. ಅಂದರೆ ಈ ಒಂದು ವಾಚಿಂಗನ್ನು ಮಾಡುವಂಥ ಮೇಯ್ನ್ ಆಬ್ಜೆಕ್ಟಿವ್ ಏನು ಅಂತಂದರೆ, ಟು ಡಿಟೆಕ್ಟ್ ದ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಇಂಪಾರ್ಟೆನ್ಸಲ್ಲಿ ನೋಡಿದ್ದು ಹಾಗೆಯೇ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಎರರ್ಸ್ ಮತ್ತು ಫ್ರಾಡ್ಸನ್ನು ಏನು ಮಾಡೋವಂಥದ್ದು, ಡಿಟೆಕ್ಟ್ ಮಾಡೋ ಅಂಥದ್ದು, ರಿಮೂವ್ ಮಾಡುವಂಥ ಒಂದು ಮೇಯ್ನ್ ಏಮ್ ಏನಾಗಿರುತ್ತೆ, ಈ ಒಂದು ವಾಚಿಂಗ್ದಾಗಿರುತ್ತೆ. ಅಂದರೆ ಏನು ಎಂಟ್ರೀಸನ್ನು ಪಾಸ್ ಮಾಡಿರ್ತಾರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ, ಆ ಜರ್ನಲ್ ಎಂಟ್ರೀಸ್ ಆಗಿರ್ಬೋದು, ಲೆಡ್ಜರ್ಸ್ ಆಗಿರ್ಬೋದು, ಆ ಒಂದು ಟ್ರಾನ್ಸಾಕ್ಷನ್ಸು ಏನೆಲ್ಲ ಆಗಿರುತ್ತೆ ಅದಕ್ಕೆ ಇರುವಂತಹ ಎವಿಡೆನ್ಸು, ಆ ಒಂದು ಎವಿಡೆನ್ಸು ಆಥರೈಸ್ಡ್ ಅಥಾರಿಟಿಯಿಂದ ಬಂದಿದೆಯಾ ಅಂತ ಪ್ರೂವ್ ಮಾಡೋ ಅಂಥದ್ದು. ಮತ್ತು ಆ ಒಂದು ವಾಚಿಂಗಲ್ಲಿ ಆಥರೈಸ್ಡ್ ಅಥಾರಿಟಿ ಸಪೋರ್ಟ್ ಇಲ್ಲ ಅಂತಂದರೆ, ಆ ಒಂದು ಏನು ರೆಕಾರ್ಡ್ಸ್ ಏನಿರುತ್ತೆ ಅವುಗಳಲ್ಲಿ ಆಥರೈಸ್ಡ್ ಅಥಾರಿಟಿ ಸಿಗ್ನೇಚರ್ ಇಲ್ಲ ಅಂತಂದರೆ, ಅಥವಾ ಎವಿಡೆನ್ಸು ಪ್ರಾಪರ್ ಎವಿಡೆನ್ಸು ಸಿಗಲಿಲ್ಲ ಅಂತಂದರೆ ಏನು ಮಾಡೋ ಅಂಥದ್ದು, ಆ ಒಂದು ಎರರ್ಸ್ ಏನಾಗಿದೆ, ಫ್ರಾಡ್ಸ್ ಏನಾಗಿದೆ ಅದನ್ನು ಈಸಿಯಾಗಿ ವೆರಿಫೈ ಮಾಡಿ ಡಿಟೆಕ್ಟ್ ಮಾಡ್ಬೋದು. ಹಾಗಾಗಿ ಪ್ಲಾನೆಡ್ ಫ್ರಾಡ್ಸ್ ಏನೇ ಆಗಿದ್ರೂ ಕೂಡ ಅದೇನಾಗುತ್ತೆ, ಈ ಒಂದು ವಾಚಿಂಗಿಂದ ರಿಮೂವ್ ಆಗುತ್ತೆ. ಹಾಗಾಗಿ ಟು ಡಿಟೆಕ್ಟ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್, ಇಟ್ ಈಸ್ ಒನ್ ಆಫ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ವಾಚಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, ಟು ನೋ ದ ಟ್ರುತ್ ಆಫ್ ಅಕೌಂಟ್. ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಈಸ್ ಚೆಕ್ಡ್ ಆ್ಯಂಡ್ ರಾಟಿಫೈಡ್ ಆನ್ ದ ಬೇಸಿಸ್ ಆಫ್ ಸಪೋರ್ಟ್ ಡಾಕ್ಯುಮೆಂಟ್, ಸೊ ವಿ ಕ್ಯಾನ್ ಈಸಿಲಿ ನೋ ದ ಟ್ರುತ್ ಆಫ್ ಅಕೌಂಟ್. ಅಂದರೆ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ, ಚೆಕ್ ಆಗ್ತಾ ಹೋಗುತ್ತೆ ಈ ಒಂದು ವಾಚಿಂಗಿಂದ. ಮತ್ತು ಚೆಕ್ ಮಾಡಬೇಕಾದ್ರೆ ಅದಕ್ಕೆ ಇರುವಂಥ ಎವಿಡೆನ್ಸು, ಡಾಕ್ಯುಮೆಂಟರಿ ಎವಿಡೆನ್ಸನ್ನು ಏನು ಮಾಡ್ತಾ ಹೋಗ್ತಾರೆ, ವೆರಿಫಿಕೇಷನ್ಸನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈಸಿಯಾಗಿ ಆ ಒಂದು ಅಕೌಂಟ್ಸು
the unrecorded transactions. Each and every transactions is checked and ratified on the basis of documents. Watching helps to find out the unrecorded or missing transactions. If any voucher is found unrecorded, auditor can suggest to record such transactions. ಅಂದರೆ ಈ ಟ್ರಾನ್ಸಾಕ್ಷನ್ಸನ್ನು ಮಾಡಬೇಕಾದ್ರೆ ಯಾವುದಾದ್ರೂ ಎಂಟ್ರೀಸು ಬಿಟ್ಟೋಗಿದ್ರೆ, ಅನ್ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಈ ವೋಚಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಯಾವುದಾದ್ರೂ ಟ್ರಾನ್ಸಾಕ್ಷನ್ಸು ಮಿಸ್ ಆಗಿದ್ದರೆ, ಅನ್ರೆಕಾರ್ಡೆಡ್ ಆಗಿದ್ದರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಮತ್ತು ಆ ಒಂದು ಆಡಿಟರ್ಗೆ ಆ ಒಂದು ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದಕ್ಕೆ ಸಜೆಸ್ಟ್ ಮಾಡೋದಕ್ಕೆ ಕೂಡ ಈ ಒಂದು ವೋಚಿಂಗ್ ಅನ್ನೋದು ಯೂಸ್ಫುಲ್ ಆಗುತ್ತೆ. ಹಾಗಾಗಿ ವೋಚಿಂಗ್ದು ಒಂದು ಮೇನ್ ಆಬ್ಜೆಕ್ಟಿವ್ ಏನಂತಂದರೆ ಟು ಫೈಂಡ್ ದ ಅನ್ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಅಂತಂದರೆ ಯಾವ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆಗಿರೋದಿಲ್ಲ ಅದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ರೆಕಾರ್ಡ್ ಮಾಡೋ ರೀತಿಯಾಗಿ ಅವರಿಗೆ ಸಜೆಸ್ಟ್ ಮಾಡೋ ಅಂಥದ್ದು ಒಂದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಟು ನೋ ದಟ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ಆಥರೈಸ್ಡ್. If the transactions are made on the consent of concerned authority, such transactions are known as authorized transactions. If transactions are not authorized, such transactions can be fictitious transactions. So, such fictitious transactions can be found with the help of watching. ಅಂತಂದರೆ ಈ ಒಂದು ಟ್ರಾನ್ಸಾಕ್ಷನ್ಸು ಒಂದು ಆರ್ಗನೈಸೇಷನಲ್ಲಿ ಆಗುವಂಥ ಟ್ರಾನ್ಸಾಕ್ಷನ್ಸು ಏನಿರುತ್ತೆ ಆ ಟ್ರಾನ್ಸಾಕ್ಷನ್ಸು ಏನಾಗಿರಬೇಕು, ಆಥರೈಸ್ಡ್ ಟ್ರಾನ್ಸಾಕ್ಷನ್ ಆಗಿರಬೇಕು. ಆಥರೈಸ್ಡ್ ಇರೋದ್ರಿಂದ ಆ ಒಂದು ಟ್ರಾನ್ಸಾಕ್ಷನ್ಸು ಆಥರೈಸ್ಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ಆ ಒಂದು ಟ್ರಾನ್ಸಾಕ್ಷನ್ಸ್ ಏನಾಗಿರುತ್ತೆ ಅದು ಅನ್ಆಥರೈಸ್ಡ್ ಆಗಿದ್ದರೆ, ಆಥರೈಸ್ಡ್ ಆಗಿರಲಿಲ್ಲ, ಸಿಗ್ನೇಚರ್ ಇರಲಿಲ್ಲ ಅಂತಂದರೆ ಆ ಒಂದು ಟ್ರಾನ್ಸಾಕ್ಷನ್ಸನ್ನು ಏನಂತ ಕರಿತೀವಿ, ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಹಾಗಾಗಿ ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ಸ್ ಆಗಿದ್ದರೆ ಅದನ್ನು ಈಸಿಯಾಗಿ ಫೈಂಡ್ ಮಾಡೋದಕ್ಕೆ ಈ ಒಂದು ವೋಚಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಅಂತಂದರೆ ಈಗ ಆಥರೈಸ್ಡ್ ಅಥಾರಿಟಿ ಯಾರಿರ್ತಾರೆ ಅವ್ರ ಗಮನಕ್ಕೆ ಬರದಲ್ಲೇ ಇರೋ ರೀತಿ ಏನು ಮಾಡ್ಬೋದು, ಅಲ್ಲಿರುವಂಥ ವರ್ಕರ್ಸ್ ಅಥವಾ ಅಕೌಂಟೆಂಟ್ಸು ಕೆಲವೊಂದು ಫ್ರಾಡ್ಸನ್ನು ಮಾಡ್ಬೋದು. ಅವ್ರ ಪರ್ಸ್ನಲ್ ಯೂಸ್ಗೆ ಅಂತ ಮಾಡಿರೋಂಥ ಕೆಲವೊಂದು ಟ್ರಾನ್ಸಾಕ್ಷನ್ಸನ್ನು ಎಂಟ್ರೀಸ್ನ ಅಲ್ಲಿ ಮೇಂಟೈನ್ ಮಾಡಿರ್ಬೋದು. ಕೆಲವೊಂದು ಎವಿಡೆನ್ಸಲ್ಲಿ ಅವರೇ ಒಂದು ಡೂಪ್ಲಿಕೇಟ್ ಎವಿಡೆನ್ಸನ್ನು ಕ್ರಿಯೇಟ್ ಮಾಡಿರ್ಬೋದು. ಆ ಡೂಪ್ಲಿಕೇಟ್ ಎವಿಡೆನ್ಸಲ್ಲಿ ಆಥರೈಸ್ಡ್ ಅಥಾರಿಟಿದು ಸಿಗ್ನೇಚರು ಇಲ್ದಲೇ ಇರ್ಬೋದು. ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತಂದರೆ ವೋಚಿಂಗನ್ನು ಮಾಡಬೇಕಾದ್ರೆ ಇವು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಆ ಟ್ರಾನ್ಸಾಕ್ಷನ್ಸ್ ಆಥರೈಸ್ಡ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈ ಒಂದು ವೋಚಿಂಗ್ ಅನ್ನೋದು ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್, ಟು ನೋ ದಟ್ ಓನ್ಲಿ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. Sometimes transactions are performed for individual purpose, but payment is made out of business. Such transactions should not be recorded in account of business. If such transactions are recorded, we can find it with the help of watching. To know the real profit or loss of business, such transactions are to be separated. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಇಂಡಿವಿಜುವಲ್ ಪರ್ಪಸ್ಸಿಗೆ ಅಂತ ಒಂದಷ್ಟು ಅಮೌಂಟನ್ನು ಯೂಸ್ ಮಾಡ್ಕೊಂಡಿರ್ತಾರೆ ಪರ್ಸನಲ್ ಯೂಸಿಗೆ ಅಂತ. ಬಟ್ ಆ ಒಂದು ಪೇಮೆಂಟ್ ಟೈಮು ಏನಾಗುತ್ತೆ, ಆ ಒಂದು ಟ್ರಾನ್ಸಾಕ್ಷನ್ಸು ಪರ್ಸನಲ್ ಯೂಸಿಗೆ ಅಂತ ಮಾಡ್ಕೊಂಡಿರೋವಂಥ ಟ್ರಾನ್ಸಾಕ್ಷನ್ಸು ಕೂಡ ಏನಾಗ್ತಾ ಹೋಗುತ್ತೆ, ಬಿಸ್ನೆಸ್ ಅಕೌಂಟಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ಟ್ರಾನ್ಸಾಕ್ಷನ್ಸ್ ಆ ರೀತಿ ಏನಾದರೂ ಟ್ರಾನ್ಸಾಕ್ಷನ್ಸ್ ಆಗಿದ್ದರೆ, ಬಿಸ್ನೆಸ್ಗೆ ರಿಲೇಟೆಡ್ ಆಗಿಲ್ದಲೇ ಇರೋವಂಥ ಟ್ರಾನ್ಸಾಕ್ಷನ್ಸು ರೆಕಾರ್ಡ್ ಆಗಿದ್ದರೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈ ವೋಚಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಏನಾದರೂ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗೆ ಅಲ್ದಲೇ ಇರೋದು ಅಲ್ಲಿ ಇದ್ದರೆ ಅದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ, ಅದನ್ನ ಎರೇಸ್ ಮಾಡಿಬಿಟ್ಟು ಸಪ್ರೇಷನ್ಸನ್ನು ಮಾಡೋದಕ್ಕೆ, ಅಂದರೆ ಪರ್ಸ್ನಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದರ ಅಮೌಂಟನ್ನು ಅಲ್ಲಿ ಬಿಸ್ನೆಸ್ ಅಕೌಂಟಿಗೆ ಹಾಕಿ ಸೆಟಲ್ ಮಾಡೋ ಅಂಥದ್ದು. ಮತ್ತು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ್ಯಕ್ಚುಯಲಾಗಿ ಪ್ರಾಫಿಟ್ಟು ಅಥವಾ ಲಾಸು ಒಂದು ಬಿಸ್ನೆಸ್ಸಲ್ಲಿ ಎಷ್ಟಾಗಿದೆ, ಎಕ್ಸ್ಪೆಂಡಿಚರ್ಸ್ ಎಷ್ಟಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ.
ಕೆಲವೊಂದು ಸಲ ಏನಾಗೋಂಥ ಚಾನ್ಸಸ್ ಇರುತ್ತೆ, ಪರ್ಸನಲ್ ಯೂಸ್ಗೆ ಅಂತ ಮಾಡ್ಕೊಂಡಿರೋಂತಹ ಅಮೌಂಟು ಬಿಸ್ನೆಸ್ಸಿಂದ ಪೇಮೆಂಟ್ ಆಗಿರುತ್ತೆ. ಅದನ್ನು ಮತ್ತೆ ಅವ್ರು ಏನು ಮಾಡಿರಲ್ಲ, ಕ್ಲಿಯರ್ ಮಾಡಿರೋದಿಲ್ಲ. ಅದು ಬಿಸ್ನೆಸ್ ರೆಕಾರ್ಡ್ಸಲ್ಲೇ ಹಾಗೆ ಮುಂದುವರಿತಾ ಇರುತ್ತೆ. ಹಾಗಾಗಿ ಈ ವೋಚಿಂಗನ್ನು ಮಾಡಿದಾಗ ಆ ರೀತಿ ಏನಾದರೂ ಎರರ್ಸ್ ಆಗಿದ್ದರೆ ಅವುಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಮತ್ತು ಸಪ್ರೇಷನ್ಸನ್ನು ಮಾಡ್ಬೋದು. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಯಾವ್ದ್ಯಾವುದು, ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಯಾವ್ದ್ಯಾವುದು ಅಂತ ಸಪ್ರೇಟ್ ಮಾಡಿದಾಗ ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟಾಗಿದೆ ಒಂದು ಆರ್ಗನೈಸೇಷನ್ದು ಮತ್ತು ಲಾಸಸ್ ಎಷ್ಟಾಗಿದೆ ಅನ್ನೋದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ಫರ್ದರ್ ಆಬ್ಜೆಕ್ಟಿವ್ಸನ್ನು ನೋಡೋದಾದರೆ ಇದು ಕೂಡ ಸೇಮ್ ಅದೇ ಪಾಯಿಂಟ್ಸಲ್ಲಿ ಬರುತ್ತೆ. ಬಟ್ ಇದಕ್ಕಾದ್ರೂ ಬರಿಬೋದು, ಸೇಮ್ ಥಿಂಗ್ಸ್ ಇರುತ್ತೆ. ಇಂಪಾರ್ಟೆನ್ಸ್ ಅಂತಂದರೆ ಎಸೆನ್ಷಿಯಲ್, ಏನಕ್ಕೋಸ್ಕರ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಆಬ್ಜೆಕ್ಟಿವ್ಸ್ ಅಂತಂದರೆ ಏಮು, ಅದನ್ನು ಏನಕ್ಕೋಸ್ಕರ ವೋಚಿಂಗನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಏನನ್ನು ಸಾಧಿಸಬೇಕು ಅಂತ ವೋಚಿಂಗನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಮೀನಿಂಗ್ ಬರುತ್ತೆ. ಹಾಗಾಗಿ ಎರಡು ಪಾಯಿಂಟ್ಸ್ ಕೂಡ ಸಿಮಿಲರ್ ಇರೋದ್ರಿಂದ ಎರಡನ್ನು ನೀವು ಕಂಪ್ಯಾರಿಸನ್ನ ಮಾಡಿ ಬರಿಬೋದು. ನೆಕ್ಸ್ಟ್ ಫರ್ದರ್ ನೋಡೋದಾದರೆ ಸೇಮ್ ಬರುತ್ತೆ. ಟು ಸಿ ದಟ್ ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ಕರೆಕ್ಟ್ಲಿ ರೆಕಾರ್ಡೆಡ್, ಎಲ್ಲ ಟ್ರಾನ್ಸಾಕ್ಷನ್ಸು ಕರೆಕ್ಟಾಗಿ ರೆಕಾರ್ಡ್ ಆಗಿದೆಯಾ ಅಂತ ನೋಡೋದಕ್ಕೆ. ಮತ್ತು ಟು ಸಿ ದಟ್ ಆಲ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡೆಡ್ ಆರ್ ಸಪೋರ್ಟೆಡ್ ಬೈ ದ ಡಾಕ್ಯುಮೆಂಟರಿ ಎವಿಡೆನ್ಸ್, ಅಲ್ಲಿ ರೆಕಾರ್ಡ್ ಆಗಿರೋಂಥ ಟ್ರಾನ್ಸಾಕ್ಷನ್ಸ್ಗೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆಯಾ ಅಂತ ಐಡೆಂಟಿಫೈ ಮಾಡೋದಕ್ಕೆ. ಹಾಗೆ ಟು ಅಸರ್ಟೈನ್ ವಿತ್ ದ ಹೆಲ್ಪ್ ಆಫ್ ಎವಿಡೆನ್ಸ್ ದಟ್ ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ಪ್ರಾಪರ್ಲಿ ಅಥೆಂಟಿಕೇಟೆಡ್, ಅಲ್ಲಾಗಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ಸ್ಗೂ ಕೂಡ ಆಥರೈಸ್ಡ್ ಸಿಗ್ನೇಚರ್ ಇದೆಯಾ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ. ಟು ಸಿ ದಟ್ ನೆಸೆಸರಿ ವೋಚರ್ ರಿಲೇಟಿಂಗ್ ಟು ಎಂಟ್ರೀಸ್ ರೆಕಾರ್ಡೆಡ್ ಇನ್ ಬುಕ್ಸ್ ಆರ್ ವಿತ್ ದ ಕ್ಲೈಂಟ್, ಏನು ವೋಚರ್ಸು ಎಂಟ್ರೀಸ್ಗೆ ರಿಲೇಟೆಡ್ ಆಗಿರೋಂಥ ವೋಚರ್ಸ್ ಏನೆಲ್ಲ ಆಗಿದೆ, ಏನೆಲ್ಲ ಎಂಟ್ರೀಸ್ ರೆಕಾರ್ಡೆಡ್ ಆಗಿದೆ, ಅದು ಕ್ಲೈಂಟ್ ಬುಕ್ಸು ಮತ್ತು ಕ್ಲೈಂಟು ಎರಡೂ ಕೂಡ ಸಿಮಿಲರ್ ಆಗಿದೆಯಾ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ. ದಸ್ ದ ಪರ್ಪಸ್ ಆಫ್ ವಾಚಿಂಗ್ ಈಸ್ ನಾಟ್ ಮರ್ಲಿ ಟು verify that the payments have been made, but to verify further that the payment relates to the payments have been made, but to verify that the payment relates to the business and is approved by proper authority. ಏನು ಆರ್ಗನೈಸೇಷನಲ್ಲಿ ಪೇಮೆಂಟ್ ಆಗಿರೋದು ನಿಜ, ಬಟ್ ಅದು ಬಿಸ್ನೆಸ್ಗೆ ರಿಲೇಟೆಡ್ ಆಗಿಯೇ ಪೇಮೆಂಟ್ಸ್ ಆಗಿದೆಯಾ, ಆ ಟ್ರಾನ್ಸಾಕ್ಷನ್ಸ್ ಎಲ್ಲದೂ ಕೂಡ ರೆಕಾರ್ಡ್ ಆಗಿದೆಯಾ ಅಂತ ವೆರಿಫೈ ಮಾಡೋದಕ್ಕೆ. ಮತ್ತು ಆ ಒಂದು ಏನೇ ಟ್ರಾನ್ಸಾಕ್ಷನ್ಸ್ ಆಗಿದ್ರೂ ಅದಕ್ಕೆ ಅಥಾರಿಟಿಯಿಂದ ಅಪ್ರೂವಲ್ ಇದೆಯಾ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಏನೆಲ್ಲ ಏಮ್ಸನ್ನು ಇಟ್ಕೊಂಡು ವೋಚಿಂಗನ್ನು ಮಾಡ್ತಾರೆ ಅಂತ. ಫ್ರಾಡ್ಸನ್ನು ಡಿಟೆಕ್ಟ್ ಮಾಡೋದಕ್ಕೆ ಆಗಿರ್ಬೋದು, ಮತ್ತು ಒಂದು ಅಕೌಂಟ್ಸ್ ಟ್ರುತ್ತನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇರ್ಬೋದು, ಮತ್ತು ಅನ್ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್ ಏನಾದರೂ ಇದ್ದರೆ ಅದನ್ನು ಫೈಂಡ್ ಔಟ್ ಮಾಡೋ ಅಂಥದ್ದು, ಮತ್ತು ಏನೇ ಒಂದು ಟ್ರಾನ್ಸಾಕ್ಷನ್ಸ್ ಆಗಿದ್ರೂ ಅದು ಆಥರೈಸ್ಡ್ ಆಗಿದೆಯಾ ಇಲ್ವಾ ಅಂತ ನೋಡೋ ಅಂಥದ್ದು, ಮತ್ತು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ಮಾತ್ರ ರೆಕಾರ್ಡ್ ಆಗಿದೆಯಾ ಅಥವಾ ಬೇರೆ ಟ್ರಾನ್ಸಾಕ್ಷನ್ಸು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಂತ ನೋಡೋ ಅಂಥದ್ದು. ಈ ಎಲ್ಲ ಏಮನ್ನು ಇಟ್ಕೊಂಡು ಏನು ಮಾಡ್ತಾರೆ, ವೋಚಿಂಗನ್ನು ಮಾಡೋ ಅಂಥದ್ದು. ಅಂತಂದರೆ ಒಂದು ಬಿಸ್ನೆಸ್ದು ರೆಗ್ಯುಲರಾಗಿ ಆಗ್ತಾ ಇದೆಯಾ, ರೆಗ್ಯುಲಾರಿಟಿ ಅನ್ನೋದು ಇದೆಯಾ, ಅಥವಾ ಇರ್ರೆಗ್ಯುಲಾರಿಟಿ ಅನ್ನೋದು ಇದೆಯಾ, ಅಥವಾ ಫ್ರಾಡ್ಸ್ ಮತ್ತು ಎರರ್ಸ್ ಏನಾದರೂ ಇದೆಯಾ ಒಂದು ಟ್ರಾನ್ಸಾಕ್ಷನ್ಸಲ್ಲಿ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರನೇ ಈ ಒಂದು ವೋಚಿಂಗ್ ಅನ್ನೋದು ಇರುತ್ತೆ. ಇದಿಷ್ಟು ಏಮ್ಸ್ ಅಥವಾ ಆಬ್ಜೆಕ್ಟಿವ್ಸ್ ಆಫ್ ವೋಚಿಂಗ್ ಅಂತ ಕರಿಬೋದು. ಇದು ಕೂಡ ನಿಮಗೆ 10 ಮಾರ್ಕಿಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ. ಇಂಪಾರ್ಟೆನ್ಸ್ ಅಂತ ಕೇಳ್ಬೋದು ಅಥವಾ ಆಬ್ಜೆಕ್ಟಿವ್ಸ್ ಅಂತ ಕೇಳ್ಬೋದು. ಎರಡೂ ಕೂಡ ಸಿಮಿಲರ್ ಆಗಿರುತ್ತೆ. ನೀವು ಎರಡು ಪಾಯಿಂಟ್ಸನ್ನು ಮರ್ಜ್ ಮಾಡಿಕೊಂಡು ಬರೆದ್ರೂ ಆಗುತ್ತೆ. ಓಕೆ, ಇದಿಷ್ಟು ಇವತ್ತಿಂದು ಕಾನ್ಸೆಪ್ಟು. ಥ್ಯಾಂಕ್ ಯು ಆಲ್.